ಸಂಕ್ರಾಂತಿಯ ಸ್ಪೆಷಲ್ ಆಗಿರುವಂತಹ ಮಾದಲಿಯನ್ನ ನೀವು ಬಿಟ್ರಿ ಅಂತಂದ್ರೆ ಸಂಕ್ರಾಂತಿ ಹೆಂಗೆ ಕಂಪ್ಲೀಟ್ ಆಗ್ತದ್ರಿ ಅದಕ್ಕಂತ ಹೇಳಿ ತೋರಿಸ್ತೀವಿ ಬರ್ರಿ ನಾವು ಏನ್ ಮಾಡ್ರಿ ಅಂತಂದ್ರ ಇಲ್ಲಿ 3 ಕಪ್ ಅಷ್ಟ ಗೋಧಿ ರವ ಹಂಗ 1 ಕಪ್ ಅಷ್ಟು ಕಡ್ಲಿಬೇಳೆ 1 ಕಪ್ ಅಷ್ಟು ಅಕ್ಕಿಯನ್ನ ಹುರಿದ ನಾವ ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರ ಅನಿಸಿ ಸ್ವಲ್ಪ ದಮ್ದಮ್ಮುಳಿಯಂಗ ಹಿಟ್ಟನ್ನ ತಯಾರು ಮಾಡ್ಕೊಳ್ಬೇಕ್ರಿ. ಈ ಹಿಟ್ಟಿನಿಂದ ನಾವು ಮಾದಲಿ ಮಾಡೋರಿ. ಏನ್ ಮಾಡ್ರಿ, ಒಂದು ಪರಾತ್ನೆ ಹಾಕಿ ಅದಕ್ಕೊಂದು ಈಟ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟ ಉಪ್ಪನ್ನ ಸೇರಿಸಿ ಎಷ್ಟು ಬೇಕಾಕವ್ರಲ್ಲ ಅಷ್ಟೆಲ್ಲ ನೀರನ್ನ ಹಾಕಿ ಹಿಟ್ಟನ್ನ ಕಲಸಿರಿ. ಸ್ವಲ್ಪ ಗಟ್ಟಿ ಹೆಂಗೆ ಕಲಸ್ಬೇಕ್ರೆ ಚಪಾತಿಗೆ ನೆನಪಿಟ್ಕೋರಿ. ಇಷ್ಟ ಆದ್ಮೇಲೆ ಇದರಲ್ಲೇ ಒಂದು ದೊಡ್ಡ ಉಳ್ಳಿಯನ್ನ ನಾವು ಮಾಡ್ಕೊಳ್ಬೇಕ್ರಿ. ಅದನ್ನ ನಾವು ಗೋಧಿ ಹಿಟ್ಟಿನಾಗ ಎದ್ದಿ ಚಂದಂಗೆ ಹೆಂಗ್ ಬೇಕೋ ಹಂಗೆ ದಿಪ್ಪಂಗಿನ ಲಟ್ಟಿಸ್ರಿ. ದಂಡಿ ಗಿಂಡಿ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ತವೆ ಮೇಲೆ ಹಾಕಿ ಚಂದಂಗೆ ಅದನ್ನ ಬೇಯಿಸ್ರಿ. ಮ್ಯಾಲ ಕೆಳಗ ಮ್ಯಾಲ ದಂಡಿ ಗಿಂಡಿ ಎಲ್ಲಾನು ನೋಡ್ಕೊಂಡು ಚಂದಂಗೆ ಬೇಯಿಸಿದಾದ್ಮೇಲೆ ಕೈಯಿಂದ ಪೂರ್ತಿ ಸಣ್ಣಗೆ ಮುರಿಯಾಕ್ ಬತ್ತು ಮುರಿರಿ. ಇಲ್ಲ ಅಂತಂದ್ರೆ ಎಲ್ಲಾನು ದಮ್ದಮ್ಮಂಗೆ ಮುರಿದಿಟ್ಕೊಂಡ ಒಮ್ಮೆನ ಏನ್ ಮಾಡ್ರಿ, ಮಿಕ್ಸರ್ ಜಾರ್ದಾಗ ಹಾಕಿ ಗೆರ್ರ ಅಂತೇಳಿ ಅನಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ಆಗ್ಬಿಡ್ಬೇಕ್ರಿ ಅದು. ಇನ್ನ ಮುಂದಕ್ಕ ಇದ್ರಾಗ ನಮಗೆ ಎಷ್ಟು ಬೇಕೋ ನೋಡ್ಕೊಂಡ್ ಅಷ್ಟ ಅಂದಾಜ್ ನಾವಿಲ್ಲಿ 3 ಕಪ್ ಅಷ್ಟ ಬೆಲ್ಲನ್ನ ಹಾಕಿದೀವಿ, ಬೆಲ್ಲದ ಪುಡಿ ಹಾಕಿದೀವ್ರಿ. ಅದು ಒಂದ ಸಮ ಆಗ್ಲಿ ಅನ್ನೋ ಕಾರಣಕ್ಕೆ ಒಂದ್ಸಲ ಉಲ್ಟಾರನ್ ಮಾಡಿಬಿಟ್ಟಿದ್ವಿ, ಬರಬ್ಬರಿಯಾಗಿ ಆಗ್ತೈತ್ರಿ. ಇನ್ನ ಇದ್ರೊಳಗೆ ನಾವ್ ಏನ್ ಮಾಡಿರೋಕ್ರಿ ಅಂತಂದ್ರ ಹುರಿದಿರುವಂತಹ ಒಣ ಕೊಬ್ಬರಿ ತುರಿ, ಬಡೆ ಸೊಪ್ಪು, ಆಮೇಲೆ ಪುಟಾಣಿ, ಏಲಕ್ಕಿ ಪುಡಿ, ಜಾಜಿಕಾಯಿ ಪುಡಿ ಇದನ್ನೆಲ್ಲಾನು ಹಾಕ್ರಿ, ಗಸಗಸಿನೂ ಹಾಕ್ರಿ. ಚಂದಂಗೆ ಆಗ್ತೈತಿ. ಮಸ್ತ್ ಆಗಿರುವಂತಹ ಮಾದಲಿಯನ್ನ ನೀವು ಮಾಡ್ರಿ.